ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಸೂರ್ಯ ಭಾರತ್ ಗ್ಯಾಸ್ ಏಜೆನ್ಸಿಯ ವಿರುದ್ಧ ಗ್ರಾಮಸ್ಥರು ಆರೋಪವನ್ನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ರಾಯಚೂರಿನ ಮಾಡಿಗಿರಿ ಕ್ಯಾಂಪ್ನ ಸೂರ್ಯ ಭಾರತ್ ಗ್ಯಾಸ್ ಏಜೆನ್ಸಿಯ ಕರಾಳ ದಂಧೆ ಸಾಕ್ಷಿ ಸಮೇತ ಪರ್ದಾಫಾಶ್. ಕೇಂದ್ರದ ಯೋಜನೆಯಡಿ ಬಡವರಿಗೆ ಸಿಗಬೇಕಾದ ಉಚಿತ ಗ್ಯಾಸ್ ಸಂಪರ್ಕಕ್ಕೆ ಅಮಾಯಕರಿಂದ ಬರೋಬ್ಬರಿ 5,000 ವಸೂಲಿ. ಬಡವರ ಗೃಹ ಬಳಕೆ ಸಿಲಿಂಡರ್ಗಳು ಹೋಟೆಲ್ ಡಾಬಾಗಳಿಗೆ ಅಕ್ರಮ ಸರಬರಾಜು ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಕೇಳಿಬಂದಿದೆ. ಏಜೆನ್ಸಿಯಲ್ಲಿ ತಾನೇ ಲೇಡಿ ಡಾನ್ ಅಂತ ವರ್ತಿಸಿ ಪ್ರಶ್ನೆ ಮಾಡಲು ಹೋದ ಮಾಧ್ಯಮದವರ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಮಾಫಿಯಾ ಕಮಿಷನ್ ಆಸೆಗೆ ಆಹಾರ ಇಲಾಖೆ ಅಧಿಕಾರಿಗಳು ಸಾಥ್ ನೀಡುತ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಗ್ಯಾಸ್ ದಂಧೆಕೋರರ ವಿರುದ್ಧ ಉನ್ನತ ತನಿಖೆಗೆ ಗ್ರಾಮಸ್ಥರು ಆಗ್ರಹವನ್ನ ಮಾಡಿದ್ದಾರೆ. ರಾಯಚೂರು ಜಿಲ್ಲೆಯ ಶಿರವಾರ ತಾಲೂಕಿನಲ್ಲಿ ಈ ಘಟನೆ ಬೆಳಕಿಗೆ ಬಂದಿರುವಂತದ್ದು. ರಾಯಚೂರಿನ ಮಾಡಗಿರಿ ಕ್ಯಾಂಪ್ನ ಸೂರ್ಯ ಭಾರತ್ ಗ್ಯಾಸ್ ಏಜೆನ್ಸಿಯ ಕರಾಳ ದಂಧೆ ಅಂತಾನೆ ಹೇಳ್ಬೋದು. ಕೇಂದ್ರದ ಯೋಜನೆಯಡಿ ಬಡವರಿಗೆ ಸಿಗಬೇಕಾದ ಉಚಿತ ಗ್ಯಾಸ್ ಸಂಪರ್ಕಕ್ಕೆ ಅಮಾಯಕರಿಂದ ಬರೋಬ್ಬರಿ 5,000 ವಸೂಲಿ ಮಾಡಲಾಗ್ತಾ ಇದೆ ಅಂತ ಗ್ರಾಮಸ್ಥರು ಆರೋಪವನ್ನ ಮಾಡಿದ್ದಾರೆ. ಸಿರವಾರದ ಸೂರ್ಯ ಭಾರತ್ ಗ್ಯಾಸ್ ಏಜೆನ್ಸಿಯ ಕರಾಳ ಕರ್ಮಕಾಂಡ ದಂಧೆ ಬಯಲಾಗಿರುವಂತದ್ದು. ಬಡವರ ಉಜ್ವಲ ಯೋಜನೆಗೆ ಕನ್ನ ಹಾಕಿ 5,000 ಲೂಟಿ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಮಾಡಗಿರಿ ಕ್ಯಾಂಪ್ನಲ್ಲಿರುವ ಸೂರ್ಯ ಭಾರತ್ ಗ್ಯಾಸ್ ಏಜೆನ್ಸಿಯ ಭೀಕರ ಕರಾಳ ದಂಧೆ ಸಾಕ್ಷಿ ಸಮೇತ ತನಿಖೆಯಲ್ಲಿ ಬಯಲಾಗಿರುವಂತದ್ದು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಉಜ್ವಲ ಯೋಜನೆಯಡಿ ಬಡವರಿಗೆ ಉಚಿತವಾಗಿ ಸಿಗಬೇಕಾದ ಗ್ಯಾಸ್ ಸಂಪರ್ಕ ನೀಡಲು ಅಮಾಯಕರಿಂದ ಬರೋಬ್ಬರಿ 5,000 ರೂಪಾಯಿ ವಸೂಲಿ ಮಾಡ್ತಾ ಇರುವ ದಂಧೆ ಇಲ್ಲಿ ರಾಜಾರೋಷವಾಗಿ ನಡೀತಾ ಇದೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ಬಡವರ ಮನೆಗಳಿಗೆ ತಲುಪಬೇಕಾದ ಗೃಹ ಬಳಕೆಯ ಸಿಲಿಂಡರ್ಗಳನ್ನ ಬ್ಲಾಕ್ ಮಾರ್ಕೆಟ್ನಲ್ಲಿ ಹೋಟೆಲ್ ಹಾಗೂ ಡಾಬಾಗಳಿಗೆ ಅಕ್ರಮವಾಗಿ ಸರಬರಾಜು ಮಾಡಲಾಗ್ತಾ ಇದೆ ಎಂದು ಹರವಿ ಗ್ರಾಮಸ್ಥರು ಕೂಡ ಆರೋಪವನ್ನ ಮಾಡಿದ್ದಾರೆ. ಈ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇರುವ ಮಹಿಳೆಯೊಬ್ಬಳು ತಾನೇ ಲೇಡಿ ಡಾನ್ ಎಂಬಂತೆ ವರ್ತಿಸ್ತಾ ಇದ್ದಾಳೆ. ಪ್ರಶ್ನೆ ಮಾಡಲು ಹೋದ ಮಾಧ್ಯಮದವರಿಗೇನೆ ಬಹಿರಂಗವಾಗಿ ಆವಾಜ್ ಆಗ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಮಹಾ ವಂಚನೆಗೆ ಆಹಾರ ಇಲಾಖೆಯ ಭ್ರಷ್ಟ ಅಧಿಕಾರಿಗಳೇ ನೇರವಾಗಿ ಶಾಮೀಲಾಗಿದ್ದಾರೆ ಅಂತ ಗ್ರಾಮಸ್ಥರು ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಕಮಿಷನ್ ಆಸೆಗೆ ಸಾರ್ವಜನಿಕರ ರಕ್ತ ಹೀರ್ತಾ ಇದ್ದಾರೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಬಡವರ ಹೊಟ್ಟೆಯ ಮೇಲೆ ಹೊಡೆಯುತ್ತಾ ಇರೋ ಈ ಗ್ಯಾಸ್ ಮಾಫಿಯಾದ ಅಸಲಿ ಮುಖವಾಡ ಈಗ ಸಂಪೂರ್ಣ ಕಳಚಿ ಬಿದ್ದಿದ್ದು ತಕ್ಷಣವೇ ಉನ್ನತ ಮಟ್ಟದ ತನಿಖೆಗೆ ಸಾರ್ವಜನಿಕರು ಆಗ್ರಹ ಮಾಡಿದ್ದಾರೆ. ಇಲ್ಲಿ ಏಜೆನ್ಸಿ ನಿಮ್ಗೆ ಅಲ್ಲಿ ಲೋಕಲ್ ಇಲ್ಲ? ಅಲ್ಲಿ ಲೋಕಲ್ ಇಲ್ಲ. ನಾವು ಅವಾಗಲೇ ಜಿಲ್ಲೆ ಹೋಗಕತ್ತೀವಿ. ಈಗ ಒಂದು 2 ವರ್ಷದಿಂದ 1 ವರ್ಷದಿಂದ. ಎಷ್ಟೊಂದು ಗ್ಯಾಸ್ ಇದ್ರಿ 940 ಹೋಗತ್ರಿ. 940 ಬುಕ್ ತಗೊಂಡಿರನ? ಏನೈತಲ್ರಿ? ಅಲ್ರ ಟಿಕೆಟ್ ಇದು ಫೀಸ್ ಎಷ್ಟು? ಬಿಲ್ ಎಷ್ಟು? ಯಾರು ತಂದೆ? ಅಕ್ಕ ಅವರು ಪ್ರಶ್ನೆಯವ್ರು ಬಂದಾರ ಕೇಳ್ತಾರೆ ಬಿಡಕ್ ನೀನು ಯಾಕೆ? ಇವ್ರು ಪ್ರಶ್ನೆಯವ್ರು ಇವ್ರು ಅನ್ನೋರು ಮಾನ್ಯ ಶಿರವಾರ ತಾಲೂಕು ಮಾಡಿಗಿರಿ ಕ್ಯಾಂಪ್ ಗ್ಯಾಸ್ ಏಜೆನ್ಸಿ ಸೂರ್ಯ ಏಜೆನ್ಸಿ ಜನರಿಗೆ ಸರಿಯಾಗಿ ಸಪ್ಲೈ ಕೊಡಲ್ಲ. ಆರೋಗ್ಯ ಆಫೀಸರ್ ಫುಡ್ ಆಫೀಸರ್ ಆಯ್ತು, ಇಲ್ಲ ಆರ್ ಐ ಆಯ್ತು, ಒಬ್ಬ ತಹಶೀಲ್ದಾರ್ ಆಯ್ತು, ಇದಕ್ಕೆ ಯಾರು ಸಂಬಂಧಪಟ್ಟರು ರೆಸ್ಪಾನ್ಸ್ ಮಾಡ್ತಿಲ್ಲ. ಹೊರಗಡೆ ಹೋಟ್ಲುಗಳಿಗೆ 1,800 ರೂಪಾಯಿಗೊಂದು 2,000 ರೂಪಾಯಿಗೊಂದು ಮಾರ್ತಾರೆ. ಇಲ್ಲಿ ಕಲೆಕ್ಷನ್ ಇರೋಂಥ ಏಜೆನ್ಸಿಗಳಿಗೆ ಸರಿಯಾಗಿ ಸಪ್ಲೈ ಕೊಡಲ್ಲ. ಲೋಡಿಂಗ್ ಬಂದಿಲ್ಲ, ಗ್ಯಾಸ್ ಇಲ್ಲ ಅಂತೇಳಿ 3 ದಿನ 4 ದಿನ ಅಲ್ದಾಡ್ತಾರೆ ಗ್ಯಾಸ್ ತಗೋಕೆ ಜನರಿಗೆ. ಆಟೋಗಳು ಇದ್ದಾವೆ, ಮನೆಗೆ ಸರ್ವಿಸ್ ಕೊಡಬೇಕು, ಮನೆಗೆ ಸರ್ವಿಸ್ನೂ ಕೊಡಲ್ಲ. ಒಬ್ರು ಮುಡುಕರು ಇರ್ತಾರೆ, ಒಬ್ರು ಕಾಲಲ್ದವ್ರು ಇರ್ತಾರೆ, ಒಬ್ರು ಕುಂಟ್ರು ಇರ್ತಾರೆ, ಒಬ್ರು ಕುಳ್ರು ಇರ್ತಾರೆ. ಅದೆಲ್ಲ ವ್ಯವಸ್ಥೆ ಇದ್ರೂ ಅದು ಯಾವ ವ್ಯವಸ್ಥೆ ಮಾಡ್ತಿಲ್ಲ. ಇಲ್ಲಿ ಕುಡಿಯೋಕೆ ನೀರಿನ ವ್ಯವಸ್ಥೆ ಇಲ್ಲ, ಬಂದರಿಗೆ ಶೌಚಾಲಯನೂ ಇಲ್ಲ. ಇಲ್ಲಿ ಮಕ್ಕಳು ಕರ್ಕೊಂಡು ಬಂದ್ರೆ ಇಲ್ಲೆಲ್ಲ ಮಕ್ಕಳುಗಳು ಇದ್ದಾರೆ, ಸಣ್ಣ ಸಣ್ಣ ಮಕ್ಕಳು ಕರ್ಕೊಂಡು ಒಬ್ಬ ಹೆಣ್ಮಕ್ಳು ಮೊದಲು ಮಾಡಿ ಬಂದಾರೆ. ಹೆಣ್ಮಕ್ಳು ವೆಹಿಕಲ್ ಇಲ್ಲ. ಮತ್ತಷ್ಟು ಮಾಹಿತಿ ನೀಡಲು ಸ್ಥಳೀಯ ವರದಿಗಾರರಾದಂತಹ ಪರಶುರಾಮ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಗ್ಯಾಸ್ ಏಜೆನ್ಸಿ ಬಗ್ಗೆ ಈ ರೀತಿ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು, ಏನಾಗಿದೆ ಅಲ್ಲಿ? ಸುರೇಖ, ಏನಂತಂದ್ರೆ ಗೃಹ ಬಳಕೆ ಸಿಲಿಂಡರ್ಗಳನ್ನು ಮನೆಗೆ ಮುಟ್ಟಿಸುವ ಕೆಲಸ ಸಿರವಾರ ತಾಲೂಕಿನ ಮಾಡಗಿರಿ ಕ್ಯಾಂಪ್ ನಲ್ಲಿರುವ
ಸೂರ್ಯ ಭಾರತ್ ಗ್ಯಾಸ್ ಏಜೆನ್ಸಿ ಅವರು ಮಾಡಬೇಕು. ಹ್ಮ್ 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 ಆದ್ರೆ ಒಬ್ಬ ಅಲ್ಲಿ ಸೂರ್ಯ ಗ್ಯಾಸ್ ಏಜೆನ್ಸಿಯಲ್ಲಿ ಏನಾಗಿದೆ, ಒಬ್ಬ ಲೇಡಿ ಡಾನ್ ಇದ್ದಾರೆ. ಹ್ಮ್ ಹ್ಮ್ ಅವರು ಮಾತನಾಡುವ ವರಸೆ ಕೂಡ ಒಂದು ರೀತಿಯಲ್ಲಿ ಇಲ್ಲ. ಹ್ಮ್ ಹ್ಮ್ ಅವ್ರು ಶಿಕ್ಷಣ ಪಡೆದವರ ಗೊತ್ತಿಲ್ಲ. ಮಾಧ್ಯಮದವರು ಹೋದಾಗ ಸಾರ್ವಜನಿಕರು ಆರೋಪಿಸುವ ಪ್ರಕಾರ ಹ್ಮ್ ಆ ಒಬ್ಬ ಲೇಡಿ ಡಾನ್ ಏನಿದ್ದಾಳೆ, ಕೆಲಸ ಮಾಡುವಂತ ಮಹಿಳೆ, ನೀವು ದಂಧೆ ಮಾಡಕ್ ಬಂದಿರಿ ಅಂತ ಕೇಳ್ತಾ ಇದಾರೆ. ಹ್ಮ್ 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 ಅಂದ್ರೆ ಈ ರೀತಿ ಆಗಿದೆ. ಅಂದ್ರೆ ಇವು ರೆಸ್ಪಾನ್ಸಿಬಲ್ ಆಗಿ ಯಾವ ರೀತಿ ಸಾರ್ವಜನಿಕರು ನೀವು ಮಾತನಾಡೋಕು ಕೂಡ ಪರಿಜ್ಞಾನ ಕೂಡ ಇಲ್ಲ ಆ ಅಮ್ಮಗೆ. ಹ್ಮ್ 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 ಹೀಗಾಗಿ ಏನಾಗ್ಬಿಡುದಂದ್ರೆ ಗ್ರಾಮಸ್ಥರು, ಅರವಿ ಗ್ರಾಮಸ್ಥರು ಅಂದ್ರೆ ಸಿರುವಾರ ತಾಲೂಕಿನ ಮಾಡಿಗಿರಿ ಕ್ಯಾಂಪ್ ನಲ್ಲಿ ಇರ್ತಕ್ಕಂಥದ್ದು ಸೂರ್ಯ ಭಾರತ್ ಏಜೆನ್ಸಿಯವರು ಏನಂತಂದ್ರೆ ಅರವಿ ಗ್ರಾಮದ ನಿವಾಸಿಗಳ ಹತ್ರ 5,000 ರೂಪಾಯಿ ದುಡ್ಡು ಇಸ್ಕೊಂಡು ಆ ಉಜ್ವಲ ಯೋಜನೆ ಕೊಡ್ತೀವಿ ಅಂತ ಹೇಳಿದ್ರಂತೆ. ಇದುವರೆಗೆ ಆಯ್ತು ಕೊಟ್ಟಿಲ್ಲ ಅಂತ ಹೇಳಿ ಒಂದು ರೀತಿಯಲ್ಲಿ ಆರೋಪ ಮಾಡ್ತಾ ಇದಾರೆ. ಈ ಇನ್ನೊಬ್ಬರಿಗೆ ಉಜ್ವಲ ಯೋಜನೆ ಅಡಿಯಲ್ಲೇನೆ 5,000 ರೂಪಾಯಿ ವಸೂಲಿ ಮಾಡಿಕೊಂಡು ಇನ್ನೊಂದು ಸಿಲಿಂಡರ್ ಕೊಟ್ಟಿದ್ದಾರೆ, ನಮಗೆ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ ಸಾರ್ವಜನಿಕರು ಆರೋಪಿಸ್ತಾ ಇದಾರೆ. ಇದು ಯಾವ ಮಟ್ಟಿಗೆ ಅನ್ಯಾಯ ಅಂತ ಹೇಳಿ ಒಂದು ರೀತಿಯಲ್ಲಿ ಸಾರ್ವಜನಿಕರು ಆರೋಪಿಸಿದ್ದಾರೆ. ಸುರೇಖ, ಇದು ಗೃಹ ಬಳಕೆ ಸಿಲಿಂಡರ್, ಇದು ಈ ಗೃಹ ಬಳಕೆ ಸಿಲಿಂಡರ್ ಇಷ್ಟೊಂದು ದುರ್ಬಳಕೆ ಆಗ್ತದ ಅಂದ್ಮೇಲೆ ಇದಕ್ಕೆ ಸಾರ್ವಜನಿಕರು ಕೂಡ ಏನ್ ಮಾಡ್ತಾ ಇದಾರೆ, ಒಂದು ಇದೊಂದು ಅಧಿಕಾರಿಗೂ ಕೂಡ ಏನ್ ಮಾಡ್ತಾ ಇದಾರೆ ಅಂತೇಳಿ ಒಂದ್ ರೀತಿಯಲ್ಲಿ ಪ್ರಶ್ನಾರ್ಥಕವಾಗಿ ಕಾಡ್ತಾ ಇದೆ. ಈ ಅಧಿಕಾರಿಗಳು ಕೂಡ ಇಷ್ಟೊಂದು ಮೌನವಾಗಿದ್ದಾರೆ ಅಂದ್ಮೇಲೆ ಸಾರ್ವಜನಿಕರಿಗ ಸಮಸ್ಯೆ ಆಗ್ತಿದ್ರು ಕೂಡ ಅಧಿಕಾರಿಗಳು ಯಾಕೆ ಮೌನವಾಗಿದ್ದಾರೆ? ಅಧಿಕಾರಿಗಳಿಗೆ ಈ ಮಾಹಿತಿ ಗೊತ್ತಿಲ್ವಾ ಅಂತ? ಸುರೇಖ, ಏನಂತಂದ್ರೆ ಅಧಿಕಾರಿಗಳಿಗೆ ಎಲ್ಲಾ ಗೊತ್ತಿರುತ್ತೆ. ಈ ಅಕ್ರಮ ದಂಧೆಗಳು ಯಾವ್ಯಾವ ಜಾಲದಲ್ಲಿ ನಡೀತೆ, ಗೃಹ ಬಳಕೆ ಸಿಲಿಂಡರ್ ಯಾವ್ಯಾವ ರೀತಿಯಲ್ಲಿ ಆ ಹೋಟೆಲ್ ಮತ್ತು ಡಾಬಾಗಳಿಗೆ ಸಪ್ಲೈ ಆಗುತ್ತೆ ಗೊತ್ತಿದೆ. ಇವರಿಗೆ ಕಣ್ಣು ಕಾಣೋದಲ್ಲ. ಇವರಿಗೆ ಅಂದ್ರೆ ಕಣ್ಣು ಮುಚ್ಚಿಕೊಂಡಿರ್ತಾರೆ. ಈ ಸಂಬಳ ಬರುವಾಗ ಮಾತ್ರ ಕಣ್ಣು ತೆರೀತಾರೆ ಇವರು ಅಧಿಕಾರಿಗಳು. ಹೀಗಾಗಿದೆ ಒಂದು ರೀತಿಯಲ್ಲಿ ಸುರೇಖ. ಎಸ್ ಪರಶುರಾಮ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು. ಏನು ಸೂರ್ಯ ಭಾರತ್ ಗ್ಯಾಸ್ ಏಜೆನ್ಸಿಯ ಕರಾಳ ಕರ್ಮಕಾಂಡ ಅಂತಾನೆ ಹೇಳ್ಬೋದು. ಏನು ಗೃಹ ಬಳಕೆಗೆ ಬಳಸಲಾಗುವಂತ ಸಿಲಿಂಡರ್ಗಳನ್ನ ಅಕ್ರಮವಾಗಿ ಹೋಟೆಲ್ ಮತ್ತು ಡಾಬಾಗಳಿಗೆ ಮಾರಾಟ ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಮಾಡ್ತಿದ್ದಾರೆ. ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಮಾಡಗಿರಿ ಕ್ಯಾಂಪ್ನಲ್ಲಿರೋ ಸೂರ್ಯ ಭಾರತ್ ಗ್ಯಾಸ್ ಏಜೆನ್ಸಿಯ ವಿರುದ್ಧ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಏನು ಈ ಸಂದರ್ಭದಲ್ಲಿ ಅಲ್ಲಿನ ಕೆಲಸ ಮಾಡುವಂತ ಮಹಿಳಾ ಸಿಬ್ಬಂದಿ ಒಂದು ವರ್ತನೆಯನ್ನ, ಅನುಚಿತ ವರ್ತನೆಯನ್ನ ತೋರಿಸ್ತಾ ಇರುವಂತದ್ದು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಉಜ್ವಲ ಯೋಜನೆಯಡಿ ಬಡವರಿಗೆ ಉಚಿತವಾಗಿ ಸಿಗಬೇಕಾದ ಗ್ಯಾಸ್ ಸಂಪರ್ಕ ನೀಡೋಕೆ ಬರೋಬ್ಬರಿ ಅಮಾಯಕರಿಂದ 5,000 ರೂಪಾಯಿಯನ್ನ ವಸೂಲಿ ಮಾಡ್ತಾ ಇದ್ದಾರೆ. ಈ ದಂಧೆಯನ್ನ ಪ್ರಶ್ನೆ ಮಾಡೋಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿನ ಮಹಿಳೆ ಅನುಚಿತವಾದ ವರ್ತನೆಯನ್ನ ತೋರಿಸ್ತಾ ಇರುವಂತದ್ದು. ಮನೆಗಳಿಗೆ ತಲುಪಬೇಕಾದ ಗೃಹ ಬಳಕೆಯ ಸಿಲಿಂಡರ್ಗಳನ್ನ ಬ್ಲಾಕ್ ಮಾರ್ಕೆಟ್ ನಲ್ಲಿ ಹೋಟೆಲ್ಗಳು ಹಾಗೂ ಡಾಬಾಗಳಿಗೆ ಅಕ್ರಮವಾಗಿ ಸರಬರಾಜು ಮಾಡಲಾಗ್ತಾ ಇದೆ ಅನ್ನೋ ಆರೋಪ ಮಾಡಿದ್ದಾರೆ. ಏನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ವಿಷಯ ತಿಳಿದಿದ್ಯಾ ಅಥವಾ ತಿಳಿದಿದ್ರು ಕೂಡ ಕಣ್ಮುಚ್ಕೊಳ್ತಿದಾರಾ ಅನ್ನೋ ಇಲ್ಲಿ ಗಂಭೀರ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಅಲ್ಲಿನ ಅಷ್ಟು ಗ್ರಾಮಸ್ಥರಿಗೆ, ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ವಂಚನೆ ಆಗ್ತಾ ಇರುವಂತದ್ದು. ಅಲ್ಲಿನ ಅಧಿಕಾರಿಗಳು ಕಣ್ಮುಚ್ಕೊಂಡು ಕುಳಿತಿದ್ದಾರಾ, ಏನ್ ಮಾಡ್ತಿದ್ದಾರೆ? ಈ ರೀತಿ ಒಂದು 5,000 ರೂಪಾಯಿ ದುಡ್ಡಿನಿಂದ ವಸೂಲಿ ಮಾಡ್ತಾ ಇರುವಂತದ್ದು. 5,000 ರೂಪಾಯಿ ವಸೂಲಿ ಮಾಡಿಕೊಂಡು ಇಲ್ಲಿ ದಂಧೆ ನಡೆಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಅಲ್ಲಿನ ಸಿಬ್ಬಂದಿಗಳ ವಿರುದ್ಧ ಆಗಿರ್ಬೋದು, ಅಲ್ಲಿ ಒಂದು ಪರಿಶೀಲನೆ ನಡೆಸೋದಾಗಿರ್ಬೋದು, ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅಂತ ಗ್ರಾಮಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ. ಏನು ಅಕ್ರಮವಾಗಿ ಸರಬರಾಜನ್ನ ಮಾಡಲಾಗ್ತಾ ಇದೆ ಹೋಟೆಲ್ ಮತ್ತು ಡಾಬಾಗಳಿಗೆ ಅಂತ ಹೇಳ್ತಿದ್ದಾರೆ. ಈ ಗ್ಯಾಸ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇರೋ ಮಹಿಳಾ ಸಿಬ್ಬಂದಿಯೊಬ್ರು ತಾನೇ ಲೇಡಿ ಡಾನ್ ಎಂಬಂತೆ ವರ್ತಿಸ್ತಾ ಇದ್ದಾರೆ. ಏನು ಪ್ರಶ್ನೆ ಮಾಡೋಕ್ ಹೋದಂತ ಪತ್ರಕರ್ತರು, ಮಾಧ್ಯಮದವರಿಗೆ ಬಹಿರಂಗವಾಗಿ ಆವಾಜ್ ಆಗ್ತಾ ಇರುವಂತದ್ದು. ಏನ್ ಈ ಮಹಾವಂಚನೆಯನ್ನ ಪ್ರಶ್ನೆ ಮಾಡೋಕ್ ಹೋದಂತ ವೇಳೆ ಮಹಿಳೆಯಲ್ಲಿ ಆವಾಜ್ ಆಗ್ತಾ ಇರುವಂತದ್ದು. ಈ ರೀತಿಯಾದಂತ ಸಿಬ್ಬಂದಿಗಳು ಅಲ್ಲಿ ಕೆಲಸಕ್ಕಿದ್ದಾರೆ. ಇಲ್ಲಿ ಅಕ್ರಮ ನಡೀತಾ ಇದೆ. ಆದ್ರೆ ಉನ್ನತ ಮಟ್ಟದ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ? ಮಹತ್ವಾಕಾಂಕ್ಷೆ ಯೋಜನೆಯ ಉಜ್ವಲ ಯೋಜನೆಯನ್ನ ಈ ರೀತಿ ಒಂದು ದುರುಪಯೋಗ ಪಡಿಸ್ಕೊಳ್ಳಾಗ್ತಾ ಇದೆ. ಗ್ರಾಮಸ್ಥರಿಗೆ ಅನ್ಯಾಯ ಆಗ್ತಾ ಇದೆ. ಆದ್ರೆ ಅಧಿಕಾರಿಗಳಿಗೆ ಈ ವಿಷಯನೇ ತಿಳಿದಿಲ್ಲ ಅನ್ಸುತ್ತೆ, ಅಥವಾ ತಿಳಿದಿದ್ರು ಕೂಡ ಏನು ಒಳ ಒಪ್ಪಂದಗಳು ನಡೆದು ಈ ರೀತಿ ಸುಮ್ಮನೆ ಇದ್ದಾರಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಬರುತ್ತೆ. ಅಲ್ಲಿನ ಮಹಿಳಾ ಸಿಬ್ಬಂದಿಗೆ ಒಂದಷ್ಟು ಕರ್ತವ್ಯ ಪ್ರಜ್ಞೆ ಇಲ್ಲ ಅನ್ಸುತ್ತೆ. ಏನು ಪ್ರಶ್ನೆ ಮಾಡೋಕೆ ಹೋದಂತ ಪತ್ರಕರ್ತರ ಮೇಲೆ ಧಮಕಿ ಆಗ್ತಾ ಇರುವಂತದ್ದು. ಈ ರೀತಿಯಾದಂತ ಒಂದು ವರ್ತನೆ ಸರಿಯಾದದ್ದಲ್ಲ ಅನ್ನೋದು ಕೂಡ ಇಲ್ಲಿ
ನಾವು ನೋಡಬಹುದು. ಬಡವರ ಹೊಟ್ಟೆಯ ಮೇಲೆ ಹೊಡೆಯುತ್ತಾ ಇರೋ ಈ ಗ್ಯಾಸ್ ಮಾಫಿಯಾದ ಅಸಲಿ ಮುಖವಾಡ ಈಗ ಸಂಪೂರ್ಣ ಕಳಚಿ ಬಿದ್ದಿರುವಂತದ್ದು. ತಕ್ಷಣವೇ ಉನ್ನತ ಮಟ್ಟದ ತನಿಖೆಗೆ ಸಾರ್ವಜನಿಕರು ಆಗ್ರಹವನ್ನ ಮಾಡಿದ್ದಾರೆ. ಏನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಆ ಗ್ಯಾಸ್ ಏಜೆನ್ಸಿಯ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ, ಏನು ಸತ್ಯಾಸತ್ಯತೆಯನ್ನ ಪರಿಶೀಲನೆ ನಡೆಸಿ ಆದಷ್ಟು ಬೇಗ ಕ್ರಮವನ್ನ ತೆಗೆದುಕೊಳ್ಳಿ. ನನಗೆ ಶಿಫ್ಟ್ ಮಾಡಿದ್ರೆ 1200 ರೂಪಾಯಿ ತಗೊಂತ. ಹೆಸರು? ನಮ್ಮ ಹೆಸರು ಜಮೀಲ್ ಸರ್. ಜಮೀಲ್ ಯಾವ ಊರು ಸರ್ ನಿಮ್ಮದು? ಸರ್ ಅರಿವಿ ಸರ್. ಅರಿವಿ ಸರ್. ಏನು ಸಮಸ್ಯೆ ಏನು ಸರ್? ಸಮಸ್ಯೆ ಏನಿಲ್ಲ ಸರ್. 5,000 ರೂಪಾಯಿ ಅಂದನ್ ಸರ್. ವಿಜಾಲ ಗ್ಯಾಸು ಕೊಡ್ತನಂತ ಇನ್ನೂ ಕೊಡವಲ್ರಿ. 3 ತಿಂಗಳು ಆಯ್ತು. ಯಾರು ಸರ್? ಅವ್ರು ಓನರ್ ಗ್ಯಾಸಿನ ಹತ್ರ. ಗ್ಯಾಸ್ನತ್ತ ಯಾವ ಏಜೆನ್ಸಿ ಅದು? ಸೂರ್ಯ ಏಜೆನ್ಸಿ. ಯಾಕ್ರಿ ಮತ್ತೆ 5,000 ಯಾಕೆ ಇಸ್ಕೊಂಡಿದ್ದಾರೆ? ಇವತ್ತು ನಾಳೆ ಕೊಡ್ತನಂದು ಕೊಡವಲ್ರಿ ಗ್ಯಾಸ್. ಎಷ್ಟು ದಿನ ಆಯ್ತು ಇದು? ಸರ್ 3 ತಿಂಗಳು ಆಯ್ತು ಸರ್. 3 ತಿಂಗಳು ಆಯ್ತು. ಏನು ಕೊಡ್ತು ಅಂತ ಹೇಳಿದ್ರು? ಒಲೆ ಸರ್, ಒಲೆ ಕೊಡ್ತನಂತ ಹೇಳಿದ್ರು. ಮತ್ತೆ ಅದು ಗ್ಯಾಸ್ ಕೊಡ್ತನಂತ ಅದು ಕೊಟ್ಟಿಲ್ಲ ಸರ್. ಬರೀ ಗಡಿಗೆ ಅಷ್ಟೇ ಕೊಟ್ಟಾರ ಸರ್. ಗಡಿಗೆ ಅಷ್ಟೇ ಕೊಟ್ಟಿದಾರ? ಅಲ್ಲ, ಈಗ 5,000 ಕೊಟ್ಟಿದ್ದೀರ ಅಂದ್ಮೇಲೆ ಅದು ಯಾವ ಯೋಜನೆ ಅದು? ಅದು ಉಜ್ವಲ ಸರ್. ಉಜ್ವಲ ಯೋಜನೆ ಮತ್ತೆ ಫ್ರೀ ಕೊಡ್ಬೇಕಲ್ಲ? ಕೊಟ್ಟಿಲ್ಲ ಸರ್. ಹಿಂಗೆ ಹೇಳಕ್ ಹಚ್ಚಿರಿ, ಇವತ್ತು ನಾಳೆ ಬಾ, ಇವತ್ತು ಬಾ, ನಾಳೆ ಬಾ, ಇವತ್ತು ಬಾ, ಹಿಂಗೆ ಇದು ಮಾಡಕ್ ಹಚ್ಚಿ ಬಿಟ್ಟಾರ ಕೇಳಿದ್ರೆ ಸರ್. ಅಲ್ಲ, ತಗೊಂಡವ್ರು ಯಾರು? ತಗೊಂಡ್ರು ಕೆಲಸ ಮಾಡ ಸರ್. ಕೆಲಸ ಮಾಡೋರು ತಗೊಂಡ್ರ. ಮತ್ತೆ ಈಗ ಅವ್ರನ್ನ ಕೇಳಿದ್ರೆ 5,000 ಕೊಟ್ಟಿರಿ, ನಮಗೆ ಕೊಡ್ರಂತ ಸಿಲಿಂಡರ್ ಕೊಡ್ರಿ ಮತ್ತೆ ಸ್ಟವ್ ಕೊಡ್ರಿ ಅಂದ್ರೆ ಏನಂದ್ರು? ಏನು ಅದೇ ಇವತ್ತು ಬಾ ನಾಳೆ ಬಾ ಸರ್, ಇದು ಒಂದೇ ಇವತ್ತು. ಮತ್ತೆ ನೀವು ಜೀವನ ಹೆಂಗ್ ಮಾಡ್ತಾ ಇದ್ರಿ? ಏನ್ ಮಾಡ್ತೀರ ಮತ್ತೆ ಕಟ್ಟಿಗೆ ಇದು ಮಾಡಕ್ ಹಚ್ಚು ಸರ್. ಅಲ್ಲ ರೀ, ಈಗ ಈ ರೀತಿಯಾಗಿ ಉಜ್ವಲ ಯೋಜನೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅದು ಫ್ರೀ ಕೊಡಬೇಕು. ಆದ್ರೆ ಸೂರ್ಯ ಏಜೆನ್ಸಿ ಅವರು, ಅರಿವಿಯಲ್ಲಿರ್ತಕ್ಕಂಥ ಸೂರ್ಯ ಏಜೆನ್ಸಿ ಅವರು ನೀವು 5,000 ಇಸ್ಕೊಂಡ್ರಿ ಅಂತ ಹೇಳಿದ್ರಿ. ಇದು ಕಾನೂನು ಪ್ರಕಾರ ಅಪರಾಧ. ಸರ್, ನನ್ನ ಹೆಸರು ವೀರೇಶ್ ಅಂತೇಳಿ, ಅರಿವಿ ಗ್ರಾಮದವರು. ನಾವು ಸಾಮಾಜಿಕ ಹೋರಾಟಗಾರರು. ಆಮೇಲೆ ಈ ವಿಚಾರದ ಬಂದಾಗ ನಮ್ಮ ಗ್ಯಾಸ್ ಏಜೆನ್ಸಿ, ಸೂರ್ಯ ಏಜೆನ್ಸಿ ಗ್ಯಾಸ್ ಏಜೆನ್ಸಿ ಬಂದಾಗ ತುಂಬ ಸರ್ ಖಂಡಿಸ್ತೀನಿ. ಮನೆ ತಹಸೀಲ್ದಾರ್ರೆ, ನಿಮ್ಮ ಹತ್ರ ನಾನು ಈ ಮೀಡಿಯಾ ಮುಖಾಂತರ ಕೇಳ್ತಾ ಇದ್ದೀನಿ, ಒಂದು ಗ್ಯಾಸ್ ಕಂಪನಿ ಇಲ್ಲಿ ಏನಾದರೂ ಏಜೆನ್ಸಿ ಕೊಡಬೇಕಂದ್ರೆ ಏನೇನು ಕೊಡಬೇಕು ಸೌಲಭ್ಯಗಳು? ಸಾರ್ವಜನಿಕರಿಗೆ ಶೌಚಾಲಯ ಇದೆಯಾ? ಕೂಡಕ್ಕೆ ಏನಾದರೂ ಹೇಳಿ ಮಾಡಿದ್ದೀರಾ? ಅಥವಾ ಇಲ್ಲಿಗೆ ಏನೋ ವಿಸರ್ಜನೆ ಮಾಡೋಕ್ಕೆ ಏನಾದರೂ ಟಾಯ್ಲೆಟ್ ರೂಮ್ ಮಾಡಿದ್ದೀರಾ? ಏನು ರೀ, ಯಾವ ಆಧಾರ ಮೇಲೆ ಕೊಟ್ಟು ಇಷ್ಟೆಲ್ಲ ವೀಕ್ನೆಸ್ ಗೊತ್ತಿದ್ರು ಸುಮಾರು ಸಲ ನಾನು ನಿಮ್ಮ ಗಮನಕ್ಕೆ ತಂದಿದ್ದೀನಿ. ಮೊನ್ನೆ ತಹಸೀಲ್ದಾರ್ ಏನೋ ರಮೇಶ್ ಅಂಗಡಿಗೆ ಅವರಿದ್ದರು. ಆಮೇಲೆ ನಮ್ಮ ಇವರು ಇನ್ನೊಬ್ರು ಇದ್ದರು. ಅವ್ರಿಗೆ ಸುಮಾರು ಜನಕ್ಕೆಲ್ಲ ಹೇಳ್ಕೊಂತ ಪ್ರತಿ ಸಾರಿ ಗಮನಕ್ಕೆ ತಂದ್ಕೊಂತ ಬಂದ್ರು ಕೂಡ ಇವತ್ತು ಈ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಜನರಿಗೆ ಎಷ್ಟು ಪರದಾಡ್ತಾ ಇದ್ದಾರೆ. ಈ ಟೈಮಲ್ಲಿ ಇಂಥ ಸಮಸ್ಯೆ ಇದ್ದ ಟೈಮಲ್ಲಿ ಕೂಡ ಉಜ್ವಲ ಗ್ಯಾಸಿಗೆ 5,000 ತೊಗೊಂಡು ಈಗ 3 ತಿಂಗಳ ಗೋಳಾಡಿಸ್ತಾ ಏನು ಜನರ ಬಗ್ಗೆ ಕಳಕಳಿ ಇದೆಯಾ? ನೀವು ಇದಕ್ಕೆಲ್ಲ ಓಣೆ ತಾಲೂಕು ಆಡಳಿತ, ಫಸ್ಟ್ ತಾಲೂಕು ಆಡಳಿತ ಇಲ್ಲ ಫುಲ್ಲು ಏನು ತಪ್ಪು ನಡೀತಾ ಇದೆ ಅದನ್ನೆಲ್ಲ ಯಾರು ಹೋಣಿಕೆ ಅಂದರೆ ಈ ತಾಲೂಕು ಆಡಳಿತನೇ ಜವಾಬ್ದಾರಿ. ಈ ತಾಲೂಕು ಆಡಳಿತನ ನಾನು ಖಂಡಿಸ್ತೀನಿ. ಈ ಮುಖಾಂತರ, ಈ ಮೀಡಿಯಾ ಮುಖಾಂತರ ಖಂಡಿಸ್ತೀನಿ ನಾನು. ಯಾಕಂದರೆ ಈ ಸಮಸ್ಯೆ ಎಷ್ಟು ಸಮಸ್ಯೆ ಆಗಿದೆ ಅಂದರೆ ಇಲ್ಲಿ ಒಬ್ಬರು ಗ್ಯಾಸ್ ತರ್ತಾರೆ. ನಾನು ನಿನ್ನೆ ಕೂಡ ನೋಡಿದ್ದೀನಿ, ಸುಮಾರು ಸಾರಿ ನೀವು ಹೋಗ್ತಾ ಇರ್ಬೇಕು ನೋಡ್ತಾ ಇದ್ದೀನಿ. ಮುದಿಯವ್ರು ಬರ್ತಿರ್ತಾರೆ, ಸ್ವಲ್ಪ ವಯಸ್ಸಾದವ್ರು ಬರ್ತಿರ್ತಾರೆ. ಗ್ಯಾಸ್ ತಗೊಂಡು ನೀವೇ ಹೋಗಿ ಒಳಗಿಟ್ರು ಅಂತಾರೆ. ಅಂದರೆ ಗೋಡೆ ಮೇಲೆ ಒಳಗಿಟ್ಕೊಂಡು ಏನನ್ನ ಹೆಚ್ಚು ಕಡಿಮೆ ಆದರೆ ಅಂದರೆ ಅವರಿಗೆ ಅವ್ರ ಪ್ರಾಣಕ್ಕೆ ಬೆಲೆ ಇಲ್ವಾ? ನೀವು ತಾಡಾಳಕ್ಕೆ ಕುತ್ಕೊಂಡು ಏನು ಮಾಡ್ತಾ ಇದ್ದೀರಿ ನೀವು? ಫಸ್ಟ್ ತಾಡ್ಕಾಳಕ್ಕೆ ಇವತ್ತು ನಾಳೆ ಬಂದು ನಾವೇನು ಅರಿವು ಸಾರ್ವಜನಿಕರೆಲ್ಲರಿಗೂ ನಾಳೆನೇ ಬರ್ತೀವಿ. ಏನು ಸಮಸ್ಯೆ ಇದೆ ಆ ಸಮಸ್ಯೆ ಸಂಕ್ಷೇಪವಾಗಿ ನೀವು ತೊಗೊಂಡು ಈ ಸೂರ್ಯ ಏಜೆನ್ಸಿ ಮೇಲೆ ನೀವೇನೋ ಆ್ಯಕ್ಷನ್ ತೆಗೆದೇ ಹೋದಲ್ಲಿ ನಾವು ಅರಿವಿ ಗ್ರಾಮಸ್ಥರು ಎಲ್ಲರೂ ನಿಮ್ಮ ಕಚೇರಿ ಮುಂದೆ ಕುಳಿತುಕೊಂಡು ಹೋರಾಟ ಮಾಡ್ತೀವಿ. ಇದು ನೆನಪಿರಲಿ ನಿಮ್ಮ ಹತ್ರ.